ಹಾಯ್, ಸಾಫ್ಟಾಗಿರೋ ತೊಗರಿಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಸಿಂಪಲ್ ಮೆಥಡ್ನ ಫಾಲೋ ಮಾಡಿದ್ರೆ ಆಯಿತು. ಸಾಫ್ಟಾಗಿರೋ ಒಬ್ಬಟ್ಟನ್ನ ರೆಡಿ ಮಾಡ್ಬೋದು. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಡಬೇಕು. ಈಗ ಬೌಲಲ್ಲಿ 2 ಗ್ಲಾಸ್ ತೊಗರಿಬೇಳೆನ ತೊಗೊಂಡು ಚೆನ್ನಾಗಿ 2 ಸಲ ವಾಶ್ ಮಾಡಿ ಇಟ್ಕೊಬೇಕು. ಮೆಜರ್ಮೆಂಟ್ ಪ್ರಕಾರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬೇಳೆನ ನೀರು ಜೊತೆ ಸೇರಿಸ್ಕೊಂಡು ಬೇಯಿಸ್ಕೊಬೇಕು. ನೀರು ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ಇದೇ ನೀರಲ್ಲಿ ಒಬ್ಬಟ್ಟು ಸಾರು ಕೂಡ ಮಾಡ್ಕೊಬೇಕು. ಒಬ್ಬಟ್ಟಿನ ಕನಕಕ್ಕೆ 1 ಕಪ್ ಮೈದಾ, ಅರ್ಧ ಕಪ್ ಚಿರೋಟಿ ರವೆ, 1/4 ಟೀ ಸ್ಪೂನ್ ಅರಿಶಿನ, ಹಸಿಟ್ಟು ಕಲಿಸ್ಕೋವಾಗ 1/2 ಕಪ್ ಎಣ್ಣೆ ಯೂಸ್ ಆಗಿದೆ. ಸ್ವಲ್ಪನೇ ನೀರು ಬೆರೆಸ್ಕೊಳ್ತಾ ಕಲಿಸ್ಕೊಬೇಕು. ಆಗ ಸಾಫ್ಟಾಗಿರೋ ಡೋ ರೆಡಿ ಆಗುತ್ತೆ. ತಟ್ಟೆ ಮುಚ್ಚಿ ಬದಿಗಿಡಬೇಕು. ಈಗ ನೀರು ಹಿಂಗಿಸಿರೋ ಬೇಳೆಗೆ 1.5 ಕಪ್ ಬೆಲ್ಲ ಬೆರೆಸ್ಕೊತಿದ್ದೀನಿ. 1 ಟೀ ಸ್ಪೂನ್ ಏಲಕ್ಕಿ ಪುಡಿ, 1 ಕಪ್ ತೆಂಗಿನಕಾಯಿ ತುರಿ ಎಲ್ಲನೂ ಕಲಸಿ ಬೆಲ್ಲ ಬೆರೆಸ್ಕೊಂಡ್ರೆ ಆಯಿತು. ಹೂರಣ ರೆಡಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳಿ. ಒಬ್ಬಟ್ಟು ಶೀಟ್ನ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಉಂಡೆನ ಎಷ್ಟು ಮಾಡ್ಕೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮೈದಾ ಉಂಡೆನ ತೊಗೊಬೇಕಾಗತ್ತೆ. ನೀಟಾಗಿ ಕವರ್ ಮಾಡಿಕೊಂಡು ಸಾಫ್ಟಾಗಿ ತಟ್ಕೊಬೇಕು. ಮಧ್ಯದಲ್ಲಿ ದಪ್ಪ ಇದ್ದು ತುದಿಲಿ ತೆಳು ಇರಬೇಕು. ಈಗ ಬಿಸಿಯಾಗಿರೋ ಹೆಂಚ ಮೇಲೆ ಎಣ್ಣೆ ಹಚ್ಕೊಂಡು ತಟ್ಟಿರೋ ಅಂಥ ಒಬ್ಬಟ್ಟನ್ನ ಹಾಕ್ಕೊಳ್ತಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. 2 ಸೈಡ್ಗೂ ಎಣ್ಣೆ ಹಚ್ಚಿ ನಿಧಾನಕ್ಕೆ ಬೇಯಿಸ್ಕೊಬೇಕು. ಒಬ್ಬಟ್ಟನ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಕೂಡ್ದು. ಹೇಳ್ಕೊಟ್ಟಿರೋ ಹಾಗೆ ಮೆಷರ್ಮೆಂಟ್ ಪ್ರಕಾರ ಮಾಡಿದ್ರೆ ಸಾಫ್ಟಾಗಿರೋ ತೊಗರಿಬೇಳೆ ಒಬ್ಬಟ್ಟು ರೆಡಿ. ಹೀಗೆ ಒಂದಾದ್ಮೇಲೆ ಒಂದು ಒಬ್ಬಟ್ಟನ್ನ ರೆಡಿ ಮಾಡಿ ಇಟ್ಕೊಬೇಕು. ಈಗ ಒಬ್ಬಟ್ಟು ಸಾರನ್ನ ರೆಡಿ ಮಾಡ್ಕೊಳ್ಳೋಣವಾ? 1 ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ ಹುರಿದು ಸಪ್ರೇಟಾಗಿ ಇಟ್ಕೊಬೇಕು. ಅದೇ ಪಾತ್ರೆಯಲ್ಲಿ ಬೆಳ್ಳುಳ್ಳಿ ಹುರಿಯೋಕ್ಕೆ ಹಾಕ್ಕೊಬೇಕು. ನಾನಿಲ್ಲಿ 15ರಿಂದ 20 ಬೆಳ್ಳುಳ್ಳಿ ಎಸ್ಲುಗಳನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಎಣ್ಣೆ ಸೇರಿಸಿ ಹುರ್ಕೋಬೇಕು. ದೊಡ್ಡದಾಗಿ ಕಟ್ ಮಾಡಿರೋಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಕರಿಬೇವನೂ ಸೇರಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಕೆಂಪಗಾಗೋವರೆಗೂ ಹುರ್ಕೊಬೇಕು. ತುಂಬ ಕಪ್ಪಾಗೋವರೆಗೂ ಹುರ್ಕೊಬೇಡಿ, ಕೆಂಪಗಾದರೆ ಸಾಕು. ಹುರಿದಿಟ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಎಲ್ಲನೂ ಹಾಕ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇಟ್ಟಿರೋ ನಿಂಬೆಹಣ್ಣು ಸೈಜ್ ಗಾತ್ರದ್ದು ಹುಣಸೆಹಣ್ಣು, ಒಂದು ಅರ್ಧ ಕಪ್ ತೆಂಗಿನಕಾಯಿ ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಬೇಕು. ಈಗ ಒಂದು ಪಾತ್ರೆಯಲ್ಲಿ ಬೇಳೆ ಬೇಯಿಸಿದ್ದಂಥ ನೀರು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಸೇರಿಸ್ಕೊಬೇಕು. ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಂಡು ಜಾರಿಗೆ ನೀರು ಸೇರಿಸಿ ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಬೆರೆಸಿ ಈಗ ಸಾರಿಗೆ 1.5 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ನ ಬೆರೆಸ್ಕೊಬೇಕು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಒಬ್ಬಟ್ಟು ಸಾರು ರೆಡಿ ಆಗೋಗುತ್ತೆ. ನೋಡಿದ್ರಲ್ಲ, ಮನೇಲೆ ಎಷ್ಟು ಈಸಿಯಾಗಿ ತೊಗರಿಬೇಳೆ ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾರನ್ನ ಮಾಡ್ಕೊಬೋದು. ಮರೀದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.